ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೋಯಿಂಗ್ ಸುಕನ್ಯಾ ಯೋಜನೆಗೆ ಉದ್ಘಾಟನೆಯ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದು ಉದ್ಘಾಟನೆ ಕಾರ್ಯ ಆಗಿದೆ. ಬೋಯಿಂಗ್ ಸುಕನ್ಯಾ ಯೋಜನೆಯ ಒಂದು ಘಟಕವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆ ಮಾಡುವ ಮೂಲಕವಾಗಿ ಅಲ್ಲಿನ ಸಮಗ್ರ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ವರ್ಗದ ಜೊತೆಗೆ ಒಂದು ಫೋಟೋ ಶೂಟ್ ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ರಿ. ದೇವನಹಳ್ಳಿಯಲ್ಲಿ ಜಾಗತಿಕ ಏರೋಸ್ಪೇಸ್ ಬೋಯಿಂಗ್ನ ಹೊಸ ಕ್ಯಾಂಪಸ್ ಅನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಮಾಡಿಸಲಾಗಿದೆ. ಹೊಸ ಕ್ಯಾಂಪಸ್ ಒಂದು ಹೈಟೆಕ್ ಏರೋಸ್ಪೇಸ್ ಪಾರ್ಕ್ ಆಗಿದ್ದು ಯುಎಸ್ನ ಹೊರಗೆ ಅಂತಹ ದೊಡ್ಡ ಬೋಯಿಂಗ್ ಸೌಲಭ್ಯವಾಗಿ ಇದು ಕೂಡ ಹೊರಹೊಮ್ಮುತ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಪೈಲಟ್ ತರಬೇತಿಯನ್ನು ನೀಡತಕ್ಕಂತಹ ಒಂದು ಯೋಜನೆ ಇದಾಗಿದ್ದು ಈ ಮೂಲಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಪೈಲಟ್ಗಳಾಗಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡು ಇದನ್ನು ಮಾಡಲಾಗ್ತಾ ಇರುವಂಥದ್ದು. 1600 ಕೋಟಿ ವೆಚ್ಚದಲ್ಲಿ ಈ ಕ್ಯಾಂಪಸ್ಸನ್ನು ನಿರ್ಮಿಸಲಾಗಿದೆ. 43 ಎಕರೆಯಲ್ಲಿ ಈ ಕ್ಯಾಂಪಸ್ ಚೆನ್ನಾಗಿ ನಿರ್ಮಾಣಗೊಂಡಿರುವಂಥದ್ದು. ಅದೆಲ್ಲದರ ಒಂದು ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಿಬ್ಬಂದಿ ವರ್ಗದೊಂದಿಗೆ ಪಡ್ಕೊಳ್ತಾ ಇರುವಂತಹದ್ದು. ಜೊತೆಗೆ ಆ ಕ್ಯಾಂಪಸ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ. ಬೋಯಿಂಗ್ ಘಟಕವನ್ನು ವೀಕ್ಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಪ್ರಧಾನಿ ಮೋದಿಗೆ ಅಲ್ಲಿನ ಅಧಿಕಾರಿಗಳು ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೋಯಿಂಗ್ ಕ್ಯಾಂಪಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಅದರಂತೆ ಅವರು ಕೂಡ ಹೋಗಿದ್ದಾರೆ. ಅವರು ಕೂಡ ಉಭಯ ಕುಶಲೋಪರಿಯನ್ನು ನಡೆಸಿರುವಂತಹ ದೃಶ್ಯವನ್ನು ನೋಡಿದ್ರಿ. ಸೇನಾ ವಲಯಕ್ಕೆ ಹೆಣ್ಣು ಮಕ್ಕಳನ್ನ ಆಕರ್ಷಿಸುವಂತಹ ಯೋಜನೆ ಹೆಚ್ಚೆಚ್ಚು ಬರಬೇಕು ಅನ್ನುವಂತಹ ಮಹದಾಸೆ ಪ್ರಧಾನಿ ನರೇಂದ್ರ ಮೋದಿ ಅವರದು. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಅವರಿಗೆ ಬೇಕಾಗತಕ್ಕಂತಹ ವೇತನವನ್ನು ಕೂಡ ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಇದಾಗಿದೆ. ಹೆಣ್ಣು ಮಕ್ಕಳನ್ನ ವೈಮಾನಿಕ ಹುದ್ದೆಗಳಿಗೆ ಹೆಚ್ಚೆಚ್ಚು ಈವರೆಗೂ ಅಂದಾಜು ಒಂದು 7% ಅಷ್ಟೇ ಈ ಒಂದು ಪೈಲಟ್ ಹುದ್ದೆಯಲ್ಲಿ ಹೆಣ್ಣು ಮಕ್ಕಳಿರುವಂತಹ ಒಂದು ಮಾಹಿತಿ. ಸೊ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬರಬೇಕು, ಆ ನಿಟ್ಟಿನಲ್ಲಿ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವಂತಹ ಒಂದು ಯೋಜನೆ ಇದಾಗಿದೆ. ನಮಸ್ಕಾರ, ನಿಮ್ಮ ಕೃಪೆಯ ಉಪಸ್ಥಿತಿಗಾಗಿ ಧನ್ಯವಾದಗಳು. We welcome all of you esteemed dignitaries, central and state. Thank you, sir, for your gracious presence. We cannot thank you enough for your presence here. To the inauguration ceremony of the Boeing India Engineering and Technology Center campus and the Boeing Sukanya program. To all of our honored dignitaries, and welcome not only to a proud milestone for Boeing, not only a proud milestone for India, but also to a new era. We have always had a sense of India's destiny to be a global leader and a foremost partner for freedom. And yet, when we asked when India would become one of the most important markets for aviation and defense in the world, many experts for so many years said, someday. And we said, when will India develop the technologies of tomorrow? And they said, someday. So many years said, someday. And we said, when will India develop the technologies of tomorrow? And they said, someday. And we said, when will India manufacture the most advanced parts, the most advanced components, the most advanced airplanes, and produce them at the highest quality in the world? And they said, someday. And we asked, when will women lead the way in aviation? And still they said, someday. देवी और सजनों, वो दिन आ गया है भारत में, वो दिन आज है. आज आपका स्वागत है.